ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಪ್ರಪಂಚದಲ್ಲಿ ಎಷ್ಟೋ ಲಕ್ಷಾಂತರ ಜೀವಜಂತುಗಳಿವೆ. ಆ ಜೀವಿಗಳಲ್ಲಿ ಕೆಲವು ಜೀವಿಗಳನ್ನು ನಾವು ನೋಡ್ಬೋದು. ಆದರೆ ಈ ಸುಂದರವಾದ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣದ ಕೆಲವು ಜೀವಿಗಳು ಕೂಡ ಇವೆ. ಇಲ್ಲಿ ಕಣ್ಣಿಗೆ ಕಾಣದ ಜೀವಿಗಳು ಅಂದರೆ ಸೂಕ್ಷ್ಮಾಣು ಜೀವಿಗಳು ಅಲ್ಲ. ಈ ಜೀವಿಗಳು ನಮ್ಮ ಸುತ್ತಮುತ್ತಲೂ ಇರುತ್ತವೆ, ಆದರೆ ಅವುಗಳನ್ನು ನಮಗೆ ಗುರುತಿಸಲು ಆಗಲ್ಲ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಅಂತಹ ಜೀವಿಗಳನ್ನು ನೋಡೋಣ. ಅಷ್ಟೇ ಅಲ್ಲ, ಆ ಜೀವಿಗಳ ಬಗ್ಗೆ ಆ್ಯಂಡ್ ಅವುಗಳಲ್ಲಿ ಇರುವ ಪವರ್ಸ್ ಬಗ್ಗೆ ನೋಡಿದರೆ ನೀವು ನಿಜವಾಗಿಯೂ ಅಚ್ಚರಿಯಾಗ್ತೀರಾ. ಸೊ ಈ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೆ ನೋಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನೀವು ಕೊಡೋ ಲೈಕೇ ನನಗೆ ಮತ್ತಷ್ಟು ವಿಡಿಯೋಸ್ ಮಾಡಲು ಒಂದು ಮೋಟಿವೇಶನ್ ಥರ ಇರುತ್ತೆ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಂಬರ್ 1, ಲೀಫ್ ಇನ್ಸೆಕ್ಟ್ಸ್. ಇಲ್ಲಿಯವರೆಗೆ ನೀವು ಈ ಪ್ರಪಂಚದಲ್ಲಿ ಎಷ್ಟೋ ಇನ್ಸೆಕ್ಟ್ಸ್ಗಳನ್ನು ನೋಡಿರ್ತೀರ, ಆದರೆ ಈಗ ಹೇಳೋ ಈ ಇನ್ಸೆಕ್ಟನ್ನು ಮಾತ್ರ ಯಾವತ್ತೂ ನೋಡಿರಲ್ಲ. ಈ ಇನ್ಸೆಕ್ಟ್ ಸೇಮ್ ಮರಗಳ ಎಲೆಗಳ ಹಾಗೆಯೇ ಇರುತ್ತೆ. ಇದರಿಂದ ಈ ಲೀಫ್ ಇನ್ಸೆಕ್ಟ್ಸ್ ನಿಮ್ಮ ಕಣ್ಣ ಮುಂದೆ ಇದ್ರೂ ಕೂಡ ಅದನ್ನು ಗುರುತಿಸಲು ನಿಮಗೆ ಆಗಲ್ಲ. ನಿಜ ಹೇಳಬೇಕಂದ್ರೆ ಈ ಲೀಫ್ ಇನ್ಸೆಕ್ಟ್ಸ್ ಹಲ್ಲಿಗಳಂತಹ ಜೀವಿಗಳಿಗೆ ಬಹಳ ಇಷ್ಟವಾದ ಆಹಾರ. ಆದ್ದರಿಂದಲೇ ಪ್ರಕೃತಿ ಈ ಇನ್ಸೆಕ್ಟ್ಸ್ಗೆ ಸಣ್ಣ ಸಣ್ಣ ಜಂತುಗಳಿಂದ ತಪ್ಪಿಸಿಕೊಳ್ಳಲು ಪ್ರತ್ಯೇಕವಾದ ಆಕಾರ ಕೊಟ್ಟಿದೆ. ಈ ಇನ್ಸೆಕ್ಟ್ಸ್ ಮುಂದೆ ಏನಾದರೂ ಹೋದ್ರೆ ತಕ್ಷಣ ಅದು ಅಳಗಾಡದೆ ಸ್ಟ್ಯಾಚ್ಯೂ ತರ ನಿಂತು ಬಿಡುತ್ತೆ. ಆಗ ಅದು ಮರಗಳ ಎಲೆಗಳ ಜೊತೆ ಮಿಕ್ಸ್ ಆದಂತೆ ಕಾಣುತ್ತೆ. ಸೊ ಹೀಗಿದ್ದಾಗ ಜಂತುಗಳೇ ಅಲ್ಲ, ಅವುಗಳನ್ನ ಮನುಷ್ಯರಿಗೂ ಕೂಡ ಗುರುತಿಸಲು ಆಗಲ್ಲ. ಈ ರೀತಿ ಅವು ಇತರ ಜೀವಿಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುತ್ತವೆ. ನಂಬರ್ 2, ಓಕ್ ಲೀಫ್ ಬಟರ್ಫ್ಲೈ. ಚಿಟ್ಟೆಗಳು ಅಥವಾ ಬಟರ್ಫ್ಲೈಸ್ ಎಂಬುದು ಇನ್ಸೆಕ್ಟ್ಸ್ಗಳಲ್ಲಿ ಅತ್ಯಂತ ಸುಂದರವಾದ ಜೀವಿ. ಇಲ್ಲಿಯವರೆಗೆ ನೀವು ಎಷ್ಟೋ ಅಂದವಾದ ಚಿಟ್ಟೆಗಳನ್ನು ನೋಡಿರ್ತೀರ. ಈಗ ಈ ಚಿಟ್ಟೆಗಳು ನಿಮಗೆ ಕಾಣಿಸ್ತಾ ಇದಾವೋ ಇಲ್ವೋ ಗೊತ್ತಿಲ್ಲ. ನನಗೆ ಚಿಕ್ಕವನಿದ್ದಾಗ ಜಾಸ್ತಿ ಕಾಣಿಸ್ತಾ ಇದ್ವು, ಆದರೆ ಈಗ ಅಲ್ಲಲ್ಲಿ ಕಾಣಿಸ್ತಾ ಇವೆ. ಸೊ ಓಕ್ ಲೀಫ್ ಬಟರ್ಫ್ಲೈ ಅನ್ನು ನೋಡಿದ್ರೆ ನೀವು ನಿಜವಾಗ್ಲೂ ಅಚ್ಚರಿಯಾಗ್ತೀರಾ. ಅದೇನಂದ್ರೆ ಈ ಬಟರ್ಫ್ಲೈ ಅನ್ನು ನೋಡಿದ್ರೆ ಇದು ನಿಜವಾದ ಬಟರ್ಫ್ಲೈಯಾ ಅಥವಾ ಒಣಗಿದ ಎಲೆಯಾ ಎಂದು ನಿಮಗೆ ಡೌಟ್ ಬರುತ್ತೆ. ಫಸ್ಟ್ ಟೈಮ್ ನೀವು ಈ ಚಿಟ್ಟೆಯನ್ನು ನೋಡಿದ್ರೆ ನೀವು ಖಂಡಿತ ಅದು ಮರದಿಂದ ಒಣಗಿ ಹೋಗಿ ಬಿದ್ದ ಎಲೆ ಎಂದು ಅನ್ಕೊಳ್ತೀರಿ. ಅಷ್ಟೇ ಅಲ್ಲ, ಈ ಚಿಟ್ಟೆ ಪ್ರಪಂಚದಲ್ಲೇ ಬಹಳ ಅಪರೂಪ ಜಾತಿಗೆ ಸೇರಿದೆ. ಈ ಚಿಟ್ಟೆಗಳನ್ನು ಹುಡುಕೋದು ಅಂದ್ರೆ ಸಮುದ್ರದಲ್ಲಿರುವ ನೀರಿನ ಹನಿಗಳನ್ನ ಲೆಕ್ಕವಿಡುವುದಕ್ಕೆ ಸಮ. ಯಾಕಂದ್ರೆ ಕಾಡಿನಲ್ಲಿರುವ ಒಣಗಿ ಹೋದ ಎಲೆಗಳನ್ನೆಲ್ಲ ಒಂದೊಂದಾಗಿ ಹಿಡಿದುಕೊಂಡು ನೋಡಬೇಕಾಗುತ್ತೆ, ಅಥವಾ ಅದು ಹಾರುತ್ತಿರುವಾಗ ಕಂಡು ಹಿಡಿಯಬಹುದು. ನಾರ್ಮಲ್ ಆಗಿ ಕಂಡು ಹಿಡಿಯಲು ಸಾಧ್ಯವೇ ಇಲ್ಲ. ಈ ಚಿಟ್ಟೆಗಳು ಒಣಗಿ ಹೋದ ಎಲೆಗಳ ತರ ಕಂಡರೂ ಕೂಡ ಒಳಗೆ ಮಾತ್ರ ಬಹಳ ಸುಂದರವಾದ ಬಣ್ಣದ ರೆಕ್ಕೆಗಳನ್ನು ಹೊಂದಿರುತ್ತೆ. ಇಂತಹ ಒಣಗಿ ಹೋದ ಎಲೆಗಳ ಬಣ್ಣವನ್ನು ಹೊಂದಿರುವುದರಿಂದ ಮರಗಳ ಎಲೆಗಳ ಜೊತೆಗೆ ಇದು ಕೂಡ ಸೇರಿಬಿಡುತ್ತೆ. ಅದಕ್ಕಾಗಿಯೇ ಕೆಲವು ಅದೃಷ್ಟವಂತರು ಮಾತ್ರ ಈ ಚಿಟ್ಟೆಗಳನ್ನು ನೋಡಬಲ್ಲರು. ಇವು ಟ್ರಾಪಿಕಲ್ ಏಷ್ಯಾದಲ್ಲಿ ಭಾರತದಿಂದ ಜಪಾನ್ವರೆಗೆ ಕಂಡು ಬರುತ್ತವೆ. ಒಂದು ವೇಳೆ ಈ ಚಿಟ್ಟೆಗಳನ್ನು ನೀವು ನೋಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಂಬರ್ 3, ಮಾಸಿ ಲೀಫ್ ಟೇಲ್ಡ್ ಗೆಕೋ. ಅಮೆಜಾನ್ ಕಾಡಿನಲ್ಲಿ ಲೆಕ್ಕವಿಲ್ಲದಷ್ಟು ಜೀವಜಂತುಗಳಿವೆ, ಆದರೆ ನೀವು ಇಲ್ಲಿ ನೋಡುತ್ತಿರುವ ಈ ಹಲ್ಲಿ ಈ ಸೃಷ್ಟಿಯಲ್ಲೇ ಒಂದು ವಿಚಿತ್ರವಾದ ಜೀವಿ. ಪ್ರಕೃತಿ ಇದಕ್ಕೆ ಬಚ್ಚಿಟ್ಟುಕೊಳ್ಳಲು ಒಂದು ಅದ್ಭುತವಾದ ಪವರ್ ಅನ್ನ ಕೊಟ್ಟಿದೆ. ಆದ್ದರಿಂದ ಇದನ್ನು ಕಂಡು ಹಿಡಿಯಲು ಮನುಷ್ಯರಿಂದ ಸಾಧ್ಯವಾಗದ ಮಾತು. ಅಮೆಜಾನ್ ಕಾಡಿನಲ್ಲಿರುವ ಪಕ್ಷಿಗಳಿಗೂ ಸಹಿತ ಈ ಹಲ್ಲಿಗಳನ್ನ ಕಂಡು ಹಿಡಿಯಲು ಆಗಲ್ಲ. 20 ಸೆಂಟಿಮೀಟರ್ಗಳಷ್ಟು ಉದ್ದವಾಗಿರುವ ಈ ಹಲ್ಲಿ ಸೇಮ್ ಮರದ ಕೊಂಬೆಯ ಹಾಗೆಯೇ ಇರುತ್ತೆ. ಅಷ್ಟೇ ಅಲ್ಲ, ಇದರ ಶರೀರ ಆಕಾರ ಕೂಡ ಹೇಗಿರುತ್ತೆ ಅಂದ್ರೆ, ಒಂದು ವೇಳೆ ನೀವು ಅದನ್ನು ಮುಟ್ಟಿದರೂ ಕೂಡ ಒಂದು ಮರದ ಕೊಂಬೆಯನ್ನು ಅಥವಾ ಮರದ ತೊಗಟೆಯನ್ನು ಮುಟ್ಟಿದ್ರೆ ಹೇಗಿರುತ್ತೋ ಹಾಗೆಯೇ ಇರುತ್ತೆ. ಅದಕ್ಕಾಗಿಯೇ ಕಾಡಿನಲ್ಲಿರುವ ಸಣ್ಣ ಸಣ್ಣ ಹುಳುಗಳು ಈ ಹಲ್ಲಿ ತಮ್ಮ ಪಕ್ಕದಲ್ಲಿ ಇದ್ರೂ ಕಂಡು ಹಿಡಿಯಲ್ಲ. ಅಷ್ಟೇ ಅಲ್ಲದೆ ಈಸಿಯಾಗಿ ಈ ಹಲ್ಲಿಗೆ ಆಹಾರವಾಗಿ ಬಿಡುತ್ತವೆ. ಇಂತಹ ಶರೀರ ಆಕಾರವಿರುವ ಈ ಹಲ್ಲಿಗೆ ಬೇಟೆಯಾಡಲು ಇರುವ ಜಾಗದಿಂದ ಮೂವ್ ಆಗೋ ಕೆಲಸವೇ ಇಲ್ಲ. ಚಿಕ್ಕ ಚಿಕ್ಕ ಹುಳುಗಳು ತಮ್ಮಷ್ಟಕ್ಕೆ ತಾವೇ ಈ ಹಲ್ಲಿಗಳು ಇರುವ ಜಾಗಕ್ಕೆ ಬಂದು ಬಲಿಯಾಗುತ್ತವೆ. ನಂಬರ್ 4, ಲೆಪ್ಟೋಸೆಫಾಲಸ್. ನೀರಿನಲ್ಲಿ ವಾಸಿಸುವ ಮೀನುಗಳು ಒಂದೊಂದು ರೀತಿಯ ಬಣ್ಣದಲ್ಲಿ ಇರುತ್ತವೆ. ಆದರೆ ಈಲ್ ಫಿಶ್ಗಳ ಲಾರ್ವಾಗಳನ್ನು ಲ್ಯಾಪ್ಟೋಸೆಫಾಲಸ್ ಎಂದು ಕರೀತಾರೆ. ಈ ಲಾರ್ವಾ ಯಾವುದೇ ಬಣ್ಣವಿಲ್ಲದೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಮಾಮೂಲಿಯಾಗಿ ಈಲ್ ಫಿಶ್ ಇಟ್ಟ ಮೊಟ್ಟೆಗಳಲ್ಲಿ ಅರ್ಧಕ್ಕಿಂತ ಜಾಸ್ತಿ ಮೊಟ್ಟೆಗಳನ್ನು ಬೇರೆ ಮೀನುಗಳು ತಿಂದು ಬಿಡುತ್ತವೆ. ಕೇವಲ ಕೆಲವು ಮೊಟ್ಟೆಗಳು ಮಾತ್ರವೇ ಮರಿಗಳಾಗಿ ಬದಲಾಗುತ್ತವೆ. ಅದಕ್ಕಾಗಿಯೇ ಈಲ್ ಫಿಶ್ಗಳ ಮೊಟ್ಟೆಗಳು ಮರಿಗಳಾದ ನಂತರ ಆ ಮರಿಗಳು ಶತ್ರು ಜೀವಿಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಟ್ರಾನ್ಸ್ಪರೆಂಟ್ ಆಗಿ ಬದಲಾಗುತ್ತವೆ. ಈ ಈಲ್ ಫಿಶ್ಗಳ ಮರಿಗಳು ಕೆಲವು ತಿಂಗಳುಗಳವರೆಗೆ ಬಣ್ಣವಿಲ್ಲದೆ ಟ್ರಾನ್ಸ್ಪರೆಂಟ್ ಆಗಿ ಇರುತ್ತವೆ. ಯಾವಾಗ ಅವು ತಿರುಗಿ ಜೀವಿಸಬಲ್ಲ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತವೋ ಆಗ ಅವು ನಾರ್ಮಲ್ ಈಲ್ಸ್ಗಳ ಹಾಗೆ ಬದಲಾಗುತ್ತವೆ. ಆಗಿನಿಂದ ಅವು ನಾರ್ಮಲ್ ಮೀನುಗಳ ಹಾಗೆ ಕಾಣಿಸುತ್ತವೆ. ನಂಬರ್ 5, ಆಕ್ಟೋಪಸ್. ಸಮುದ್ರದಲ್ಲಿ ಸಿಗುವ ಪ್ರಮಾದಕರವಾದ ಜೀವಿಗಳಲ್ಲಿ ಆಕ್ಟೋಪಸ್ ಕೂಡ ಒಂದು.
ಆಕ್ಟೋಪಸ್ ಜಾತಿಗಳಲ್ಲಿರೋ ಪ್ರತ್ಯೇಕತೆ ಏನಂದ್ರೆ ಅವು ಎಲ್ಲಿವೆ ಎಂದು ಕಂಡುಹಿಡಿಯುವುದು ಬಹಳ ಕಷ್ಟ. ನಾರ್ಮಲ್ ಆಗಿ ಆಕ್ಟೋಪಸ್ಗಳು ಅನೇಕ ಬಣ್ಣಗಳಲ್ಲಿ ಇರುತ್ತವೆ. ಆದರೆ ಯಾವಾಗ ಅವು ಪ್ರಮಾದವಿದೆ ಎಂದು ಗುರುತಿಸುತ್ತವೋ ಆಗ ಅವು ಎಲ್ಲಿ ವಾಸಿಸುತ್ತವೋ ಆ ಪರಿಸರದ ಪ್ರಾಂತ್ಯದ ಬಣ್ಣಕ್ಕೆ ಬದಲಾಗಿ ಬಿಡುತ್ತವೆ. ಅವುಗಳ ಶರೀರದ ಕೆಳಗೆ ಕ್ರೊಮೆಟೋಫೋರ್ಸ್ ಎಂಬ ಕಲರ್ ಚೇಂಜಿಂಗ್ ಸೆಲ್ಸ್ ಇರುತ್ತವೆ. ಇದರಿಂದ ಸುತ್ತಲೂ ಇರುವ ಪರಿಸರದ ಬಣ್ಣಗಳಿಗೆ ಇವು ಬದಲಾಗ್ತಾ ಇರುತ್ತವೆ. ಅಷ್ಟೇ ಅಲ್ಲದೆ ಯಾವಾಗ ಆಕ್ಟೋಪಸ್ಗೆ ಭಯ ಆಗುತ್ತೋ ಆಗ ಅದು ಬಿಳಿ ಬಣ್ಣಕ್ಕೆ ಚೇಂಜ್ ಆಗುತ್ತೆ. ಒಂದು ವೇಳೆ ಸಿಟ್ಟು ಬಂದ್ರೆ ಕೆಂಪು ಬಣ್ಣಕ್ಕೆ ಬದಲಾಗುತ್ತೆ. ಆಕ್ಟೋಪಸ್ಗಳು ಕನಸುಗಳನ್ನು ಕೂಡ ಕಾಣುತ್ತವೆ ಅಂತೆ. ಯಾಕಂದ್ರೆ ಆಕ್ಟೋಪಸ್ಗಳು ನಿದ್ದೆ ಮಾಡುತ್ತಿರುವ ಸಮಯದಲ್ಲಿಯೂ ಕೂಡ ಬಣ್ಣಗಳನ್ನ ಬದಲಾಯಿಸ್ತಾ ಇರುತ್ತವೆ. ನಂಬರ್ 6 ಪಿಗ್ಮಿ ಸೀ ಹಾರ್ಸ್. ಇಷ್ಟು ದೊಡ್ಡ ಸಮುದ್ರಗಳಲ್ಲಿ ಚಿಕ್ಕ ಚಿಕ್ಕ ಜೀವಿಗಳು ಬದುಕೋದು ಬಹಳ ಕಷ್ಟ. ಯಾಕಂದ್ರೆ ಸಮುದ್ರದಲ್ಲಿ ವಾಸಿಸುವ ದೊಡ್ಡ ದೊಡ್ಡ ಜೀವಿಗಳು ಚಿಕ್ಕ ಚಿಕ್ಕ ಜೀವಿಗಳನ್ನ ಸಾಯಿಸಿ ತಿಂದು ಬಿಡುತ್ತವೆ. ಆದ್ರೆ ಸಮುದ್ರದಲ್ಲಿ ಸಿಗುವ ಚಿಕ್ಕ ಜೀವಿಗಳಲ್ಲಿ ಇದು ಕೂಡ ಒಂದು. ಇದು ಕೇವಲ 2 ಸೆಂಟಿಮೀಟರ್ಗಳು ಮಾತ್ರ ಇರುತ್ತೆ. ಈ ಜೀವಿಯ ಶರೀರದಲ್ಲಿ ಒಂದು ವಿಚಿತ್ರ ಸಾಮರ್ಥ್ಯವಿದೆ. ಅದೇನಂದ್ರೆ ಪರಿಸ್ಥಿತಿಗೆ ಅಂಡ್ ಪರಿಸರಕ್ಕೆ ಅನುಗುಣವಾಗಿ ಬಣ್ಣವನ್ನ ಮತ್ತು ಆಕಾರವನ್ನ ಬದಲಾಯಿಸ್ತಾ ಇರುತ್ತೆ. ಇವು ಹೆಚ್ಚಾಗಿ ಜಪಾನ್, ಇಂಡೋನೇಷಿಯಾ ಹಾಗೆಯೇ ನಾರ್ತ್ ಆಸ್ಟ್ರೇಲಿಯಾ ಸಮುದ್ರಗಳಲ್ಲಿ ಕಂಡುಬರುತ್ತವೆ. ಪ್ರಮಾದ ಬಂದಾಗ ಇವು ಬಚ್ಚಿಟ್ಟುಕೊಂಡ್ರೆ ಅಸಲು ಯಾವ ಜೀವಿಯೂ ಕೂಡ ಇವುಗಳನ್ನ ಕಂಡುಹಿಡಿಯಲ್ಲ. ಅಷ್ಟೇ ಅಲ್ಲದೆ ಇದು ತನ್ನ ಜೀವನ ಪೂರ್ತಿ ಸಸ್ಯಗಳ ಮೇಲೆ ಆಧಾರವಾಗಿ ಬದುಕುತ್ತೆ. ಅಂದ್ರೆ ಸಮುದ್ರಗಳಲ್ಲಿರುವ ಸಸ್ಯಗಳ ಮೇಲೆ ಬಚ್ಚಿಟ್ಟುಕೊಳ್ಳುತ್ತೆ. ನಾರ್ಮಲಿ ಇದು ಕೆಂಪು ಮತ್ತು ಬೂದು ಬಣ್ಣಗಳಿಗೆ ಮಾತ್ರ ಬದಲಾಗುತ್ತೆ ಎಂದು ಶಾಸ್ತ್ರಜ್ಞರು ಹೇಳುತ್ತಿದ್ದಾರೆ. ಆದರೆ 2014ರಲ್ಲಿ ನಡೆದ ಒಂದು ರಿಸರ್ಚ್ ಪ್ರಕಾರ ಈ ಚಿಕ್ಕ ಜೀವಿ ತನ್ನ ಶರೀರವನ್ನು ಬಹಳ ಬಣ್ಣಗಳಿಗೆ ಬದಲಾಯಿಸಿಕೊಳ್ಳಬಲ್ಲದು ಎಂದು ತಿಳಿದುಕೊಂಡಿದ್ದಾರೆ. ಈ ಜೀವಿ ನಿಜವಾಗ್ಲೂ ಅದ್ಭುತವಾದದ್ದು ಅಲ್ವಾ? ನಂಬರ್ 7 ಮೋಸಿ ಫ್ರಾಗ್. ಫ್ರೆಂಡ್ಸ್, ನಿಮಗೆ ಪಾಚಿ ಬಗ್ಗೆ ಗೊತ್ತೇ ಇರುತ್ತೆ. ಈ ಮೋಸಿ ಫ್ರಾಗ್ನ ಶರೀರ ಕೂಡ ಸೇಮ್ ಪಾಚಿ ತರಾನೇ ಇರುತ್ತೆ. ಒಂದು ವೇಳೆ ನೀವು ಈ ಕಪ್ಪೆಯನ್ನ ಫಸ್ಟ್ ಟೈಮ್ ನೋಡಿದ್ರೆ ಖಂಡಿತವಾಗಿ ಕೇವಲ ಒಂದು ಕಲ್ಲಿನ ಮೇಲೆ ಪಾಚಿ ಇದೆ ಎಂದು ಅನ್ಕೊಳ್ತೀರಾ. ಈ ಕಪ್ಪೆ ತನ್ನ ಶರೀರದ ಬಣ್ಣವನ್ನು ಸುತ್ತಮುತ್ತಲೂ ಇರುವ ಯಾವ ಪಾಚಿ ಬಣ್ಣಕ್ಕಾದರೂ ಬದಲಾಯಿಸಿಕೊಳ್ಳಬಲ್ಲದು. ಇದಕ್ಕಿರುವ ಈ ಟ್ಯಾಲೆಂಟ್ ನಿಂದ ಪ್ರಪಂಚದಲ್ಲಿರುವ ಉಳಿದ ಕಪ್ಪೆಗಳಿಗಿಂತ ಪ್ರತ್ಯೇಕವಾಗಿ ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ನೀವು ಇಲ್ಲಿಯವರೆಗೆ ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಒಂದು ವೇಳೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಸಣ್ಣ ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರೀತಿ ಮಾಡುವುದರಿಂದ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಒಂದು ಮೋಟಿವೇಶನ್ ಥರ ಇರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ. ನಂಬರ್ 8 ಡೆಕೋರೇಟರ್ ಕ್ರ್ಯಾಬ್. ಈ ಏಡಿ ಇಂಡೋನೇಷಿಯಾ, ಥಾಯ್ಲೆಂಡ್, ಮಾಲ್ಡೀವ್ಸ್ ಅಂಡ್ ಫಿಲಿಪೀನ್ಸ್ಗಳ ಸಮುದ್ರಗಳಲ್ಲಿ ಕಾಣಸಿಗುತ್ತೆ. ಈ ಏಡಿ ಉಳಿದ ಸಮುದ್ರ ಜೀವಿಗಳಿಗೆ ಬಹಳ ಇಷ್ಟವಾದ ಆಹಾರ. ಈ ಏಡಿಯ ದೇಹದ ಮೇಲೆ ಇರುವ ಕೂದಲಿನ ಬಣ್ಣದಿಂದಾಗಿ ಇದು ಬಹಳ ಪ್ರತ್ಯೇಕವಾಗಿ ಇರುತ್ತೆ. ಏನಾದರೂ ಪ್ರಮಾದ ಬಂದರೆ ತಕ್ಷಣ ಅದು ಸುತ್ತಮುತ್ತಲೂ ಇರುವ ಪರಿಸರದ ಬಣ್ಣಕ್ಕೆ ಚೇಂಜ್ ಆಗುತ್ತೆ. ಅದಕ್ಕಾಗಿಯೇ ಈ ಏಡಿಗಳನ್ನು ಹುಡುಕೋದು ಅಂಡ್ ಕಂಡು ಹಿಡಿಯೋದು ಅಂದರೆ ಬಹಳ ಕಷ್ಟಕರವಾದ ಕೆಲಸವಾಗಿದೆ. ನಂಬರ್ 9 ಪಿಂಕ್ ವಿಂಗ್ಡ್ ಸ್ಟಿಕ್. ಈ ಹುಳು ಅದಕ್ಕೆ ಪ್ರಮಾದವಿದೆ ಎಂದು ಗೊತ್ತಾದರೆ ಸಾಕು ಮಾಯವಾಗಿ ಬಿಡುತ್ತೆ. ಹೇಗೆ ಅಂದರೆ ಪ್ರಮಾದ ಬಂದಾಗ ತಕ್ಷಣ ಇದು ತನ್ನ ಶರೀರವನ್ನ ಒಣಗಿ ಹೋದ ಕಡ್ಡಿಯ ಹಾಗೆ ಮಾಡಿಕೊಂಡು ಬಿಡುತ್ತೆ. ಅದಕ್ಕಾಗಿಯೇ ಇದಕ್ಕೆ ಪಿಂಕ್ ವಿಂಗ್ಡ್ ಸ್ಟಿಕ್ ಎಂಬ ಹೆಸರು ಬಂದಿದೆ. ಇದು 4 ರಿಂದ 6 ಇಂಚಸ್ ವರೆಗೆ ಬೆಳೆಯುತ್ತೆ. ಇದು ಆಸ್ಟ್ರೇಲಿಯಾ, ಮೆಡಗಾಸ್ಕರ್ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ಇಷ್ಟೇ. ಈ ಎಲ್ಲ ಜೀವಿಗಳಲ್ಲಿ ನೀವು ಯಾವ ಜೀವಿಯನ್ನು ನೋಡಿದರೂ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ನಮ್ಮ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ್ಯಂಡ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.